ನಾನು ನಾಗರಾಜ್ ಸಿದ್ದರ್ ಶೆಟ್ಟಿ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ಈಗಾಗಲೇ ಊರ ಮೇಲೆ ನಾವೆಲ್ಲ ಕಡೆ ಭಾಳ ಕಡೆ ನೋಡ್ತೀವಿ, ಕೆಲವೊಂದು ಜನರಿಗೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಚಟ್ಟ, ಒಬ್ಬೊಬ್ಬರಿಗೆ ಸನ್ಮಾನ ಮಾಡಿಸ್ಕೊಳ್ಳೋದೇ ಚಟ್ಟ. ಯಾಕಂತ ಕೇಳಿದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಸನ್ಮಾನ ಮಾಡೋದಿರ್ತದೆ, ಆ ಪೇಟವನ್ನೇ ಒಂದು 4 ತಂದು ಇಟ್ಕೊಳ್ತಾರೆ ಮನೆ ಹತ್ರ. ಅದು ಒಗೆದುಕೊಳ್ಳೋದು, ತಗೊಂಡೋಗೋದು, ಅಲ್ಲಿ ಅವ್ರ ಹತ್ರ ಇಟ್ಕೊಳ್ತಾರೆ, ಚೀಲದಲ್ಲಿ ತಗೊಂಡೋಗ್ತಾರೆ ಅವರು. ಕಡೆ ಯಾರು 4 ಜನ ಬಂದರು 4 ಜನರ ಹತ್ರ ಸನ್ಮಾನ, ಪೇಟ ಹಾಕೋದು, ಶಾಲ್ ಹಾಕ್ಸ್ಕೊಳ್ಳೋದು, ಮತ್ತು ಅದ್ರ ಹಣ್ಣು ತಗೊಂಡೋಗೋದು, ಕೊಳ್ತದ ಹಣ್ಣೆಲ್ಲ ತಗೊಂಡೋಗಿ ಬರೀ ಸನ್ಮಾನದೇ ಚಟ ಆಗೋಗ್ಬಿಟ್ಟಿದೆ. ಅವ್ರು ಏನು ಮಾಡ್ತಾರೆ ಏನಂತ ಜನರಿಗಂತೂ ಅರ್ಥನೇ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಒಂದು ಮಾಧ್ಯಮ ಹೇಳಿಕೆಗಳಿರುವುದಿಲ್ಲ, ಸಾಮಾಜಿಕ ಚಿಂತನೆಗಳಿರುವುದಿಲ್ಲ, ಸಾಮಾಜಿಕ ಕಳಕಳಿ ಇರುವುದಿಲ್ಲ, ಸಾಮಾಜಿಕ ಹೋರಾಟಗಾರ ಇರುವುದಿಲ್ಲ, ಬುದ್ಧಿಜೀವಿಗಳು ಆಗಿರುವುದಿಲ್ಲ, ಮತ್ತು ಯಾವುದೇ ರೀತಿಯಾದಂತಹ ಒಂದು ಸಾಮಾಜಿಕ ಕಳಕಳಿಯಿಂದ ಅವ್ರು ಯಾವುದೇ ರೀತಿ ಅಂಥದ್ದು ಇರುವುದಿಲ್ಲ. ಯಾಕಂತ ಕೇಳಿದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ಸನ್ಮಾನ ಮಾಡ್ಕೊಳ್ಳೋದೇ ಮಳ್ವ್ಯಾಸ. ಯಾಕಂದ್ರೆ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕುಳ್ಳೋದು, ಕುರ್ಚಿಯಲ್ಲಿ ಹಾಕ್ಕೊಡ್ತಾರೆ, ಅಲ್ಲಿ ನೋಡೋದು ಸನ್ಮಾನ ಹಿಂಗೆ ಪಾರ್ಟಿ ಇಟ್ಕೊಂಡು ಕೊಡ್ತಾರೆ, ನಿಂತಾರೆ, ಮನೆ ಸನ್ಮಾನ ಮಾಡ್ಕೊಳ್ಳೋದು. ಅದು ಏನು ಸನ್ಮಾನ ಮಾಡೋರು ಹತ್ತು ಸರಿ ಯೋಚನೆ ಮಾಡಬೇಕು, ನಾವು ಇವ್ರಿಗೆ ಸನ್ಮಾನಕ್ಕೆ ಯೋಗ್ಯರ ಹೇಗೆ, ಇವ್ರಿಗೆ ಸನ್ಮಾನ ಮಾಡಿ ಯಾವ ಕೆಲಸ ಮಾಡಿದ್ದಾರೆ ಅದನ್ನು ಬಿಟ್ಕೊಂಡು ಏನೂ ಮಾಡಿರೋದಿಲ್ಲ, ಏನೂ ಇಲ್ಲ. ಯಾವುದೋ ಒಂದು ಲಾಟ್ ಪುಟ್ಟ ಏನಾರು ಸಣ್ಣ ಪುಟ್ಟ ಏನಾರು ಮಾಡಿರೋ ಎಲ್ಲ ಕಡೆ ಸುತ್ತಾಡೋದು. ಸರ್ ನಾನು ಹಿಂಗೆ ಸನ್ಮಾನ, ನಾ ಹಿಂಗೆ ಮಾಡೇನೆ, ಹಿಂಗೆ ಮಾಡೇನೆ ಅನ್ಕೊಂಡು ಅಂತರಿಂದ ಸ್ವಲ್ಪ ನೀವು ಸನ್ಮಾನ ಮಾಡೋರು 10 ಸರಿ ಯೋಚನೆ ಮಾಡಿ ಸನ್ಮಾನ ಮಾಡಿ. ಯಾಕಂತ ಕೇಳಿದ್ರೆ ನಿಮ್ಮ ದೊಡ್ಡ ದೊಡ್ಡ ಜನ ಸನ್ಮಾನ ಮಾಡಿರಿ, ಅದು ನಿಮಗೆ ಒಂದು ನಿಮ್ಮ ಮರ್ಯಾದೆಗೆ ಮತ್ತು ಇದು ಧಕ್ಕೆ ಅದು. ಯಾಕಂತ ಕೇಳಿದ್ರೆ ಈಗ ಏನೋ ಮಾಡಿದ್ರೆ ದೊಡ್ಡ ದೊಡ್ಡ ಪೇಟ ಅದು ಪೇಟಕ್ಕೆ ಸಕ್ಕಂತೆ ಅವರು ಆ ಯೋಗ್ಯತೆ ಇರಬೇಕಾಗ್ತದೆ. ಮತ್ತು ಸನ್ಮಾನನೂ ಕೂಡ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವ್ರದ್ದು ಅದೇ ಕೆಲಸ. ಯಾಕಂತ ಕೇಳಿದ್ರೆ ಎಲ್ಲ ಒಂದು ಕಡೆ ಚೀಲದಲ್ಲಿ ತುಂಬಿ ಒಂದು ಕಾರ್ನಲ್ಲಿ ತುಂಬಿ ಇಟ್ಕೊಳ್ಳುವಂಥದ್ದು, ಪೇಟನೇ ಇಟ್ಕೊಳ್ಳೋದು, ಶಾಲು ಅವ್ರ ಹತ್ರ ಎಲ್ಲ ರೆಡಿನೇ ಇರ್ತದೆ, ರೆಡಿಮೇಡು. ಅದು ಶಾಲು ಹಾಕೊಂಬೋದು, ಪೇಟ ಹಾಕೊಳ್ಳೋದು, ಸನ್ಮಾನ ಮಾಡಿಸ್ಕೊಳ್ಳೋದು, ಪೇಪರ್ನಲ್ಲಂತೆ ಮತ್ತೊಂದು ಕಡೆ ನ್ಯೂಸ್ ಚಾನಲ್ ಅಂತೆ, ಬರೀ ಸನ್ಮಾನ ಮೇಲೆ ಸನ್ಮಾನ. ಅದು ಯಾವ ಲೆಕ್ಕ ಸನ್ಮಾನ ಕಿಮ್ಮತ್ತೇ ಇಲ್ಲ. ಯಾಕಂತ ಕೇಳಿದ್ರೆ ಅವ್ರು ನೋಡಿಬಿಟ್ರೆ ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಇವ್ರಿಗೆ ಸನ್ಮಾನ ಅಂದರೆ ಅದಕ್ಕೆ ಊರ ಮೇಲೆ ಬೆಲೆನೇ ಇಲ್ಲದೆ ಹೋಗೋದೆ. ಯಾಕಂತ ಕೇಳಿದ್ರೆ ಈಗ ದೊಡ್ಡ ದೊಡ್ಡ ಜನ ಆಗಿರ್ಬೋದು, ಅವರೆಲ್ಲ ಸನ್ಮಾನ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಈಗ ನಾವು ದೇಶಪಾಂಡೆ ಆಗಿರ್ಬೋದು, ಅವರೆಲ್ಲ ಪಾಪ ಏನು ಎಷ್ಟೇ ಒಂದು ಮೊದಲು ಹಳೆ ರಾಜಕಾರಣಿ ಆದರೂ ಕೂಡ ಅವ್ರು ಸನ್ಮಾನಕ್ಕೆಲ್ಲ ಆಸೆ ಪಡೋದಿಲ್ಲ. ನಾವು ನೋಡಿದ್ದೀವಿ, ಭಾಳ ಒಂದು ಇದು ಆಗಿರ್ತದೆ. ಇವರೇ ಅಂತ ಲಾಟ್ ಪುಟ್ನಂತ ಮಕ್ಕಳೆಲ್ಲ ಬರೀ ಸನ್ಮಾನವೇ ಸನ್ಮಾನ. ದೊಡ್ಡ ದೊಡ್ಡ ರಾಜಕಾರಣಿಗಳು ಸನ್ಮಾನಕ್ಕೆ ಅವರು ಇಷ್ಟನೇ ಪಡೋದಿಲ್ಲ. ಯಾಕಂತ ಕೇಳಿದ್ರೆ ಅವರಲ್ಲೇ ಏನು ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಏನು ಹೇಳ್ತೀವಲ್ವ ನಾವು. ಅವರು ಯಾವುದಕ್ಕೆ ಸನ್ಮಾನಕ್ಕಾಗಿರ್ಬೋದು, ಅವ್ರ ಕೆಲಸದ ಮೇಲೆ ಈಗಾಗಲೇ ಅಷ್ಟೊಂದು ನಮ್ಮ ದೇಶಪಾಂಡೆ ಬಗ್ಗೆ ಹೇಳಬೇಕಂದ್ರೆ ಅವರು ಅಷ್ಟೊಂದು ಏಜ್ ಆದರೂ ಕೂಡ ಅವ್ರ ಕೆಲಸ ಕಾರ್ಯದ ಬಗ್ಗೆ ಈಗಾದರೂ ಆ ವಯಸ್ಸಿಗೆ ಅಷ್ಟೊಂದು ಆ್ಯಕ್ಟಿವಿಟೀಸ್ ಇದ್ದಾರೆ ಅವರು. ಇವ್ರು ಯಾರ ಲಾಟ್ ಪುಟ್ ನನ್ನ ಮಕ್ಕಳು ಊರ ಮೇಲೆಲ್ಲ ದೊಡ್ಡ ದೊಡ್ಡ ಸ್ಟೇಜ್ ಎಲ್ಲ ಹತ್ಕೊಂಡು ಬರೀ ಸನ್ಮಾನ ಮಾಡೋದು, ಪೇಟದ ಮೇಲೆ ಪೇಟ ಹಾಕೊಂಬೋದು, ಕೆಲಸ ಯಾವುದೋ ಮಾಡೋದಿಲ್ಲ. ಎಲ್ಲ ಬಕೆಟ್ ಗಿರಾಕಿನೇ ಜಾಸ್ತಿ, ಮತ್ತೆ ಬಕೆಟ್ ಗಿರಾಕಿನೇ ಜಾಸ್ತಿ, ಪೇಟ ಹಾಕೊಂಬೋದು, ಸನ್ಮಾನ ಮಾಡೋದು. ಯಾಕಂತ ಕೇಳಿದ್ರೆ ಸಾಮಾಜಿಕ ಕಳಕಳಿ ಇಲ್ಲ, ಸಾಮಾಜಿಕ ಚಿಂತನೆ ಇಲ್ಲ, ಸಾಮಾಜಿಕ ಹೋರಾಟ ಇಲ್ಲ, ಒಂದು ಬುದ್ಧಿಜೀವಿಗಳು ಅಲ್ಲ, ಮತ್ತು ಹೋರಾಟಗಾರರು ಅಲ್ಲ, ಏನೂ ಅಲ್ದಿದ್ದರು ಬರೀ ಸನ್ಮಾನ ಮೇಲೆ ಸನ್ಮಾನ. ಸ್ವಲ್ಪ ಸನ್ಮಾನ ಮಾಡೋರು ಆದರೂ ಸ್ವಲ್ಪ ಯೋಚನೆ ಮಾಡಿ ಸನ್ಮಾನ ಮಾಡಿ, ಯಾರಿಗೆ ಮಾಡ್ರಿ ಯೋಗ್ಯ, ಯಾರಿಗೆ ಮಾಡ್ರಿ ಅಯೋಗ್ಯ ಅಂತ ಹೇಳಿ.